ನೀವೇ ಹೋಗಿ ಯಮುನೆಯಿಂದ ನೀರು ತರಬೇಕು, ನೀವೇ ಹಸುಗಳ ಹಾಲು ಕರಿಬೇಕು, ನೀವೇ ಒಲೆ ಉರಿಸ್ಬೇಕು, ಎಲ್ಲ ಅಡಿಗೆಯನ್ನ ನಿಮ್ಮ ಕೈಯಾರೆ ಸಿದ್ಧ ಮಾಡಬೇಕು. ಆಗ್ಲೇ ಈ ಭೋಜನ ನಾವು ಸ್ವೀಕರಿಸೋದು. ಬ್ರಹ್ಮಶ್ರೀ, ನನ್ಗ್ ತೊಂದ್ರೆ ಆಗ್ಬಾರ್ದು ಅಂತ ನಮ್ಮ ಅಮ್ಮಂಗ್ ತೊಂದ್ರೆ ಕೊಡದ ಇದ್ಯಾ ಧರ್ಮ ಹೇಳಿ? ಬಾಲಕ, ಧರ್ಮದ ರೂಪುರೇಷೆಗಳನ್ನ ತಿಳ್ಕೊಳ್ಳೋಷ್ಟು ದೊಡ್ಡವನಲ್ಲ ನೀನು. ನಾವು ದೇವರ ಪ್ರತಿನಿಧಿಗಳು. ನಾವು ಏನ್ ಹೇಳ್ತೀವೋ ಅದೇ ಧರ್ಮವಾಗುತ್ತೆ. ನೀವ್ ಹೇಗ್ ದೇವ್ರ ಪ್ರತಿನಿಧಿ ಆಗೋಕ್ ಸಾಧ್ಯ? ಯಾಕಂದ್ರೆ ನಿಜವಾದ ದೇವ್ರು ಯಾರಮ್ಮಂಗೂ ಕಷ್ಟ ಕೊಡಲ್ಲ. ದೇವಕಿ, ನೀನೇಕೆ ಹೀಗೆ ಮಾತನಾಡುತ್ತಿರುವೆ? ಮುಕ್ತಿಯ ದಾರಿ ನಮ್ಮ ಮುಂದಿದೆ ದೇವಕಿ, ಆದರೆ ನೀನಿಲ್ಲಿ ಬಂದಿಯಾಗಿರುವ ಮಾತನಾಡುತ್ತಿದ್ದೀಯ. ಇನ್ನು ಯಾರಿಗಾಗಿ ಇಲ್ಲಿರಬೇಕು ದೇವಕಿ? ನಮ್ಮ ಕಂದನಿಗಾಗಿ. ಕಂದನಿಗಾಗಿ? ಹಾ ಮಹಾರಾಜ, ನನ್ನ ಕಂದ ತನ್ನ ಅಮ್ಮನನ್ನು ಹುಡುಕುತ್ತಾ ಇಲ್ಲಿಗೆ ಬಂದಾಗ, ಅವನ ಅಮ್ಮ ಇಲ್ಲಿ ಇಲ್ಲದಿರುವುದನ್ನು ನೋಡಿದಾಗ ಅವನಿಗೆ ಎಷ್ಟು ದುಃಖವಾಗುವುದು ಮಹಾರಾಜ. ಇಲ್ಲ, ನಾನು ಇಲ್ಲಿಂದ ಹೋಗಿ ನನ್ನ ಪುತ್ರನ ಪ್ರೀತಿಯೊಂದಿಗೆ ಆಟವಾಡಲಾರೆ. ಆದರೆ ದೇವಕಿ, ಮಹಾರಾಜ, ನನಗೆ ಅರ್ಥವಾಗುತ್ತದೆ. ನೀವು ಕೇವಲ ತಂದೆ ಮಾತ್ರ ಅಲ್ಲ, ಮಾಹಿಷ್ಮತಿಯ ರಾಜ. ಮಾಹಿಷ್ಮತಿಯ ಮತ್ತು ಅಲ್ಲಿನ ಪ್ರಜೆಗಳ ಜವಾಬ್ದಾರಿ ಇದೆ ನಿಮ್ಮ ಮೇಲೆ. ಆದ್ದರಿಂದ ನೀವು ಹೊರಡಿ ಮಹಾರಾಜ, ಹೋಗಿ ನಿಮ್ಮ ರಾಜ ಧರ್ಮವನ್ನು ಪೂರೈಸಿ. ಮತ್ತು ನಾನಿಲ್ಲೇ ಇದ್ದು ಒಬ್ಬ ತಾಯಿಯ ಧರ್ಮವನ್ನು ನಿಭಾಯಿಸುತ್ತೇನೆ. ದೇವಕಿ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು ದೇವಕಿ. ಎಲ್ಲೇ ಇದ್ದು ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ಇನ್ನೇನು ಮಾಡಲಾರೆ. ಮಹಾರಾಜ, ನನ್ನ ಉದ್ದೇಶ ನನ್ನ ಕಂದನನ್ನು ಪಡೆಯುವುದಷ್ಟೇ ಆಗಿರಲಿಲ್ಲ. ನನ್ನ ಉದ್ದೇಶ ಕಂಸನ ಅಂತ್ಯ. ಅದಕ್ಕಾಗಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ. ನಮ್ಮ 8ನೆಯ ಸಂತಾನದಿಂದ ಕಂಸನ ಅಂತ್ಯ ಆಗುವ ತನಕ, ಅವನೇ ಬಂದು ತನ್ನ ತಾಯಿಯನ್ನು ಇಲ್ಲಿಂದ ಕರೆದೊಯ್ಯುವ ತನಕ ನಾನಿಲ್ಲಿಗೂ ಬರುವುದಿಲ್ಲ. ದೇವಕಿಯ ಪುತ್ರ, ನಾನು ಇಲ್ಲಿಂದ ತೆರಳಿ ಕಂಸನ ವಿಧಿಯನ್ನು ಬದಲಿಸಲಾರೆ. ಯಾವ ಉದ್ದೇಶಕ್ಕೆ ಅಶರೀರವಾಣಿಯಾಗಿತ್ತೋ, ಯಾವ ಉದ್ದೇಶಕ್ಕೆ ನಮ್ಮ 8ನೆಯ ಸಂತಾನದ ಜನ್ಮವಾಗಿತ್ತೋ, ಅದೆಲ್ಲವೂ ಆ ಪಾಪಿ ಕಂಸನ ಅಂತ್ಯಕ್ಕಾಗಿ. ನಾನು ನನ್ನ ಪುತ್ರನಿಗಾಗಿ ಪ್ರಪಂಚದ ಎಲ್ಲಾ ಮಾತೆಯರ ಭಾವನೆಯೊಂದಿಗೆ ಆಡಲಾರೆ ಮಹಾರಾಜ. ಆ ಕಂಸನನ್ನು ಅಂತ್ಯಗೊಳಿಸಲು ಮತ್ತು ಅವನ ತಾಯಿಯನ್ನು ಇಲ್ಲಿಂದ ಕರೆದೊಯ್ಯಲು ನಮ್ಮ ಪುತ್ರನಿಲ್ಲಿಗೆ ಬರಲೇಬೇಕು. ಅವಮಾನ! ಬ್ರಹ್ಮಜ್ಞಾನಿಗೆ ಘೋರ ಅವಮಾನ! ಅವಮಾನ ಮಾಡಿ ನೀಡಿದ ಅಮೃತವೂ ವರ್ಜ್ಯವೇ. ಇನ್ನು ಒಂದು ಕ್ಷಣನೂ ನಾನಿಲ್ಲಿ ನಿಲ್ಲೋದಿಲ್ಲ. ನಂದರಾಣಿ, ನಿಮ್ಮ ಈ ಬ್ರಹ್ಮ ಭೋಜನ ಇನ್ನು ಯಾವ ರೀತಿಯಲ್ಲೂ ಪೂರ್ಣವಾಗೋದಿಲ್ಲ. ಇಲ್ಲ ಬ್ರಹ್ಮದೇವ, ನನ್ನ ಪುತ್ರನ ಕ್ಷಮಿಸ್ಬಿಡಿ. ನಮ್ಮೆಲ್ಲರ ಮೇಲೂ ಈ ರೀತಿ ಕೋಪಿಸ್ಕೊಂಡು ಹೊರಟೋಗ್ಬೇಡಿ. ಹೌದು ಬ್ರಹ್ಮಣದೇವ, ನನ್ನ ಮಗ ಸ್ವಲ್ಪ ತುಂಟು ಸ್ವಭಾವದವನು. ಮನಸ್ಸಿಗೆ ಬಂದದನ್ನು ಹೇಳ್ಬಿಡ್ತಾನೆ. ನೀವು ಬ್ರಹ್ಮಜ್ಞಾನಿಗಳು, ಇದನ್ನ ಹುಡುಗಾಟ ಅನ್ಕೊಂಡು ಕ್ಷಮಿಸಿಬಿಡಿ. ಅಪ್ಪ, ನಾನು ಏನ್ ಹೇಳ್ತಿದ್ದೆ ಅಂದ್ರೆ... ಸಾಕು ಕಂದ, ನೀನಿನ್ ಒಂದೇ ಒಂದು ಮಾತಾಡಿದ್ರು ಕೂಡ ನಿನ್ ತಾಯಿ ನಿನ್ ಹತ್ರ ಯಾವತ್ತೂ ಮಾತಾಡಲ್ಲ. ಸರಿ ಅಮ್ಮ, ನಾನೇನು ಮಾತಾಡಲ್ಲ. ಬ್ರಹ್ಮದೇವ, ಒಬ್ಬ ತಾಯಿ ಬೇಡಿಕೆಗೆ ಇಲ್ಲ ಅನ್ಬೇಡಿ. ಈ ರೀತಿ ಭೋಜನವನ್ನ ಅರ್ಧದಲ್ಲೇ ಬಿಟ್ಟು ಹೋಗ್ಬೇಡಿ. ನಾನ್ ಸ್ವತಃ ನನ್ನ ಕೈಯಾರೆ ಮತ್ತೆ ಭೋಜನವನ್ನ ಸಿದ್ಧ ಮಾಡ್ತೀನಿ. ಕೂತ್ಕೊಳ್ಳಿ. ಯಶೋಧ
ಹೌದೇ, ನನಗೂ ಇದೇ ಬೇಕಾಗಿತ್ತು. ಈಗ ನೀನು ನಿನ್ನ ಕೈಯಾರೆ ಮಾಡೋ ಅಡುಗೆಯಿಂದ ಈ ಕೃಷ್ಣನಿಗೆ ಜನ್ಮ ಕೊಟ್ಟಿದ್ದು ನೀನೋ ಅಥವಾ ದೇವಕಿಯೋ ಅಂತ ಗೊತ್ತು ಮಾಡ್ಕೋತೀನಿ. ದೇವಕಿ, ನಾವು ಈ ಕ್ಷಣಕ್ಕಾಗಿ ಬಹಳ ಕಾದಿದ್ದೇವೆ. ಇಷ್ಟು ವರ್ಷಗಳ ಪ್ರಯಾಸ, ಸಂಘರ್ಷ, ಯೋಜನೆಗಳ ಬಳಿಕ ನಮಗೆ ಈ ಅವಕಾಶ ಸಿಕ್ಕಿದೆ. ಆದರೆ ನೀನು... ನನ್ನನ್ನು ಕ್ಷಮಿಸಿ ರೋಹಿಣಿ ಅಕ್ಕ, ಆದರೆ ನನ್ನ ನಿರ್ಧಾರ ಅಚಲವಾಗಿದೆ. ನಾನು ಬರುವುದಿಲ್ಲ. ಆದರೆ ನೀವೇನೂ ಚಿಂತಿಸಬೇಡಿ. ನಿಮ್ಮ ಪ್ರಯತ್ನ, ನಿಮ್ಮ ತ್ಯಾಗ ವ್ಯರ್ಥವಾಗುವುದಿಲ್ಲ. ಅಕ್ಕ, ನಿಮ್ಮ ಈ ಸಾಹಸದ ಪ್ರಯತ್ನದಿಂದಲೇ ಇಂದು ಮಹಾರಾಜರ ಬಿಡುಗಡೆ ಸಾಧ್ಯವಾಗಿದ್ದು. ಶೀಘ್ರವೇ ಹೊರಡಿ ಮಹಾರಾಜ. ಅಕ್ಕ, ಹೊರಡಿ. ದೇವಕಿ, ನಿನ್ನನ್ನು ಬಿಟ್ಟು ನಾನು ಹೊರಡುವೆನೆನ್ನುವ ಯೋಚನೆಯಾದರೂ ಹೇಗೆ ಬಂತು ನಿನಗೆ? ನನ್ನ ಮೊದಲ ಹಾಗೂ ಕೊನೆಯ ಕರ್ತವ್ಯ ಈ ಯುದ್ಧದಲ್ಲಿ ನಿನಗೆ ಜೊತೆಯಾಗಿರುವುದು. ಎಲ್ಲಿಯ ತನಕ ನಮ್ಮ ಪುತ್ರ ಇಲ್ಲಿಗೆ ಬಂದು ಆ ಧರ್ಮಿ ಕಂಸನ ಹತ್ಯೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಾನಿಲ್ಲೇ ಇರುತ್ತೇನೆ ದೇವಕಿ. ರೋಹಿಣಿ, ಇನ್ನು ಈ ಯುದ್ಧ ಕೇವಲ ನನ್ನ ಮತ್ತು ದೇವಕಿಯ ಯುದ್ಧವಲ್ಲ. ಇದು ಈ ಇಡೀ ಜಗತ್ತನ್ನೇ ಅನೀತಿಯ ಧರ್ಮಗಳಿಂದ ಮುಕ್ತವಾಗಿಸುವ ಯುದ್ಧವಾಗಿದೆ. ಯಾವಾಗ ಇದು ಪೂರ್ತಿ ಜಗತ್ತಿಗೆ ಸಂಬಂಧಪಡುವುದು, ಆಗ ನಮ್ಮ ವ್ಯಕ್ತಿಗತ ಹಿತಕ್ಕೆ ಯಾವುದೇ ಅರ್ಥವಿಲ್ಲ. ನನ್ನನ್ನು ಕ್ಷಮಿಸಿ ಬಿಡು ರೋಹಿಣಿ. ಇನ್ನು ನೀನು ಹೊರಟು ಬಿಡು. ಹೊರಡು ರೋಹಿಣಿ, ಇಲ್ಲಿಂದ ಹೊರಡು. ನಾನು ಎಲ್ಲಿಗೆ ಹೋಗಲಿ? ನಾನು ಎಲ್ಲಿಗೆ ಹೋಗಲಿ ಮಹಾರಾಜ? ನನ್ನ ಜೀವನ ಪೂರ್ತಿ ನಿಮ್ಮನ್ನು ಬಿಡುಗಡೆಗೊಳಿಸಲು ಹೋರಾಡುತ್ತಿದ್ದೆ. ಆದರೆ ಇಂದು ವಿಧಿ ಒಬ್ಬ ಪತ್ನಿಯಿಂದ ಅವಳ ಜೀವನದ ಉದ್ದೇಶವನ್ನ ಕಿತ್ತುಕೊಂಡಿದ್ದೆ ಮಹಾರಾಜ. ಈಗ ನಾನು ಎಲ್ಲಿಗೆ ಹೋಗಲಿ? ಎಲ್ಲಿಗೆ ಹೋಗಲಿ ಮಹಾರಾಜ? ಮಹಾರಾಣಿ ರೋಹಿಣಿ ಯಾಕಿನ್ನೂ ಬರಲಿಲ್ಲ? ಕಂಸನ ಸೈನಿಕರು ಬಂದ್ರೆ ಅನರ್ಥವಾಗಿಬಿಡುತ್ತೆ. ನನಗೆ ನಿನ್ನ ನೋವು ಅರ್ಥವಾಗುತ್ತದೆ ರೋಹಿಣಿ. ನಾನಿಲ್ಲಿ ದೇವಕಿಯೊಂದಿಗೆ ನೋವನ್ನು ಹಂಚಿಕೊಳ್ಳುತ್ತೇನೆ. ಆದರೆ ನೀನು ನಿನ್ನ ಎಲ್ಲಾ ನೋವನ್ನು ಒಬ್ಬಳೇ ಅನುಭವಿಸಲೇಬೇಕು. ನಾನು ನಿನ್ನನ್ನು ವಿವಾಹವಾದೆ ಅಷ್ಟೇ, ಆದರೆ ಒಬ್ಬ ಪತಿಯ ಧರ್ಮವನ್ನು ಪಾಲಿಸಲೇ ಇಲ್ಲ. ನನ್ನನ್ನು ಕ್ಷಮಿಸು ರೋಹಿಣಿ, ನಿನಗೆ ದ್ರೋಹ ಮಾಡಿದ್ದೇನೆ. ಮಹಾರಾಜ, ಸತ್ಯವ ತಿಳಿಯದ ಮಾತೆಯ ಮಮತೆ, ಸತ್ಯವ ತಿಳಿಯದ ಮಾತೆಯ ಮಮತೆ, ಪಾಪಕ್ಕೆ ನೀಡಿದೆ ಪುಣ್ಯದ ಘನತೆ. ಸತ್ಯವ ತಿಳಿಯದ ಮಾತೆಯ ಮಮತೆ, ಮಗನಿಗೆ ಕಷ್ಟವು ಬರದಿರಲೆಂದು ಕಷ್ಟಕ್ಕೆ ಭೋಜನ ನೀಡುವಳಿಂದು, ಶ್ಯಾಮಗೆ ಮುಡಿಪಾಗೆ ಹತಾಯೊಡಲ ನೋವನ್ನು ತಿಳಿಯನೆ ಈ ಗೋಪಾಲ. ರಾಧೆ, ರಾಧೆ ಪುಟಿ, ಏನಾಯ್ತು ನನ್ನ ಮುದ್ದು ರಾಧೆ ಪುಟ್ಟಿಗೆ? ಹಾ, ನೀವ್ಯಾಕೇನು ಮಾತಾಡದೆ ಈ ರೀತಿ ಇಲ್ಲಿ ನಿಂತ್ಕೊಂಡಿದ್ದೀರಾ? ನನ್ಗೆ ಅರ್ಥ ಆಯ್ತು. ನಮ್ ರಾಧೆ ಪುಟ್ಟಿಗೆ ಬರ್ಸನ ನೆನ್ಪಾಗ್ತಿದೆ ಅಲ್ವಾ? ಆದ್ರೆ ನೀನೇನು ಚಿಂತೆ ಮಾಡೋದ್ ಬೇಡ. ಅಪ್ಪ, ನಾನ್ ರಾಧೆ, ನಮ್ಮ
ಅಪ್ಪನ ಹತ್ರ 1,00,000 ಹಸುಗಳಿವೆ. ಎಲ್ರಿಗೂ ನಂದೇ ಯೋಚನೆ ಆಗಿದೆ. ಅದೇ ನಾನು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಇದು ತುಂಬಾ ಒಳ್ಳೆ ವಿಷಯ. ಆದ್ರೆ ಒಂದ್ ಮಾತು ಹೇಳು, ನೀನೇನು ಮಾತಾಡದೆ ಅಲ್ಲಿ ಯಾಕೆ ನಿಂತಿದ್ದೆ? ಓಹೋ ಅಪ್ಪ, ನಾನೇನು ಯೋಚನೆ ಮಾಡ್ತಿದ್ದೆ. ನಾನು ಅದನ್ನೇ ಕೇಳ್ತಿದ್ದೀನಿ, ನನ್ ಪುಟಾಣಿ ಏನ್ ಯೋಚನೆ ಮಾಡ್ತಿದ್ಲು ಅಂತ. ಇದನ್ನ ನಾನು ಯಾಕೆ ನಿಮಗೆ ಹೇಳಿ? ನನಗ್ ನೀನ್ ಏನ್ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ರೆ, ನೀನೇನ್ ಯೋಚನೆ ಮಾಡ್ತಿದ್ಯೋ ಸಾಧ್ಯವಾದ್ರೆ ನಾನ್ ಸಹಾಯ ಮಾಡ್ಬೋದು ಅಂತ ಕೇಳಿದೆ. ಅಪ್ಪ, ನನ್ನ ಹೆಸರು ರಾಧೆ. ಅರೆ, ನಾನು ಏನೇ ಮಾಡಿದ್ರು ಒಬ್ಳೆ ಮಾಡ್ತೀನಿ. ನಾನು ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅರೆ ರಾಧೆ, ರಾಧೆ, ನಮ್ ರಾಧೆ ಅದ್ ಯಾವ ದೊಡ್ಡ ವಿಷಯ ಯೋಚನೆ ಮಾಡ್ತಿದ್ದಾಳೋ, ಅಪ್ಪನ್ಗೂ ಹೇಳ್ದೆ ಹೋದ್ಲಲ್ಲ. ಹೇಳ್ತಿದ್ಲು, ನಾನ್ ರಾಧೆ. ಕೃಷ್ಣನ ಕ್ಷಮಿಸೋದಂತೂ ಸಾಧ್ಯನೇ ಇಲ್ಲ, ಆದ್ರೆ ಕೃಷ್ಣ ನನ್ನ ಹತ್ರ ಕ್ಷಮೆ ಕೇಳಲೇಬೇಕು ಅಂತ. ಗೊತ್ತಾಗ್ತಿಲ್ಲ ನಮ್ ರಾಧೆ ಮನ್ಸಲ್ಲಿ ಅದೇನಿದ್ಯೋ. ಕೃಷ್ಣನೇ ನನ್ನ ಮನ್ಸಲ್ಲಿರೋದು. ಕೃಷ್ಣ, ರಾಧೆ, ಒಂದೊಂದ್ಸಲ ನನ್ಗನ್ಸುತ್ತೆ ಅವರಿಬ್ರು ಸಾಕ್ಷಾತ್ ನಾರಾಯಣ ಹಾಗೂ ಲಕ್ಷ್ಮೀ ದೇವಿಯ ಅವತಾರ ಅಂತ. ಯಾಕಂದ್ರೆ ಇಷ್ಟೊಂದು ಪ್ರೀತಿ ಪ್ರಭು ವಿಷ್ಣು ಮತ್ತೆ ಲಕ್ಷ್ಮೀ ದೇವಿ ಮಧ್ಯೆ ಇರೋಕ್ ಮಾತ್ರ ಸಾಧ್ಯ. ಪ್ರೀತಿನ? ರಾಧಾ ಅಂತೂ ಕೃಷ್ಣನ್ ಹತ್ರ ಜಗಳ ಆಡೋ ಅವಕಾಶ ಹುಡುಕ್ತಿರ್ತಾಳೆ. ಜಗಳ ಅಲ್ಲ ಕೀರ್ತಿ, ಅಧಿಕಾರ ಚಲಾಯಿಸೋ ಅವಕಾಶಕ್ಕೆ. ಜನ್ಮ ಜನ್ಮಾಂತರದಿಂದ ರಾಧೆಗೆ ಕೃಷ್ಣನ ಮೇಲೆ ಅಧಿಕಾರ ಇದೆ ಅನ್ನೋ ಹಾಗೆ ಏನೂ ಇದೆ, ಆದ್ರೆ ಅದ್ ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಆದ್ರೆ ಒಂದು ವಿಷಯ ಮಾತ್ರ ಸತ್ಯ, ರಾಧೆ ಗೋಕುಲಕ್ಕೆ ಬಂದಿದ್ ಮಾತ್ರ ಕಾರಣ ಇಲ್ಲದೆ ಅಲ್ಲ. ಇದರ ಹಿಂದೆ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಆಶೀರ್ವಾದ ಇದೆ. ಏನು ಹೇಳುತ್ತಿರುವಿರಿ ಮಹಾರಾಜ? ಅಪರಾಧಿ ನೀವಲ್ಲ ಮಹಾರಾಜ, ಅಪರಾಧಿ ಆ ನೀಚ ಕಂಸ. ಅವನ ಅಧರ್ಮ ಅನಾಚಾರಗಳಿಂದ ಎಷ್ಟು ತಾಯಂದಿರು ತಮ್ಮ ಮಕ್ಕಳಿಂದ, ಎಷ್ಟು ಪತ್ನಿಯರು ತಮ್ಮ ಪತಿಯಿಂದ ದೂರವಾದರು. ಮಹಾರಾಜ, ನನಗೆ ಹೆಮ್ಮೆ ಇದೆ, ನನ್ನ ಪತಿಯ ಬಗ್ಗೆ ಹೆಮ್ಮೆ ಇದೆ. ನೀವು ಕಂಸನ ವಿರುದ್ಧ ಧರ್ಮ ಯುದ್ಧ ಮಾಡುತ್ತಿರುವಿರಿ. ದೇವಕಿ, ಸತ್ಯ ಏನೆಂದು ನನಗೆ ತಿಳಿದಿಲ್ಲ. ಈ ಜಗತ್ತಿನಲ್ಲಿ ನಿನ್ನ ಪುತ್ರ ಎಲ್ಲಿದ್ದಾನೆಂದು ನನಗೆ ತಿಳಿದಿಲ್ಲ. ಆದರೆ ನಿನ್ನ ನಿರ್ಣಯ ಸರಿಯಾದುದೆಂದು ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಒಬ್ಬ ಮಾತೆಯ ಮಮತೆಗೆ ಅನ್ಯಾಯವಾದಾಗ ಸೇಡು ತೀರಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ನಿನಗಿದೆ. ದೇವಕಿ, ನೀನು ಮಾತ್ರವಲ್ಲ, ಪೂರ್ತಿ ಜಗತ್ತೇ ಆ ಕ್ಷಣಕ್ಕಾಗಿ ಕಾಯುತ್ತಿದೆ. ನಿನ್ನ ಪುತ್ರ ಆ ಪಾಪಿ ಅಧರ್ಮಿ ಕಂಸನನ್ನ ಅಂತ್ಯಗೊಳಿಸುತ್ತಾನೆ. ನಿನ್ನನ್ನು ಈ ಸೆರೆಮನೆಯಿಂದ ಬಿಡುಗಡೆಗೊಳಿಸುತ್ತಾನೆ. ರೋಹಿಣಿ, ಇದೆಂಥ ಸಂದಿಗ್ಧತೆ! ನಮ್ಮ 8ನೆಯ ಪುತ್ರ ನಮ್ಮೊಂದಿಗೆ ಇದ್ದಾನೆ ಎಂದು ನಾನು ಹೇಗೆ ಹೇಳಲಿ? ಆದರೆ ಸಮಯ ಬಂದಾಗ ನಿನಗೆ ತಿಳಿಯುತ್ತದೆ. ನಂದ ಮತ್ತು ಯಶೋದೆಯ ಕಂದನೇ ನಮ್ಮ ಮಗನೆಂದು. ಅವನೇ ಕಂಸನ ಅಂತ್ಯಕ್ಕೆ ಕಾರಣನಾಗುತ್ತಾನೆ. ನಾರಾಯಣ ನಾರಾಯಣ. ಪ್ರಭು, ಮಹಾರಾಜ ವಸುದೇವ ಎಷ್ಟು ಧೈರ್ಯಶಾಲಿ, ಎಷ್ಟು ಚತುರರು. ಇಂತಹ ಭಾವುಕ ಪರಿಸ್ಥಿತಿಯಲ್ಲೂ ಎಂತಹ ಮನುಷ್ಯನ ಆತ್ಮಬಲವು ಕುಂದುತ್ತದೆ. ಆದರೆ ನೋಡಿ ಪ್ರಭು, ಮಹಾರಾಜ ವಸುದೇವ ತಮ್ಮ 8ನೆಯ ಸಂತಾನದ ಸತ್ಯ ಯಾರಿಗೂ ಹೇಳಲಿಲ್ಲ. ಅವನನ್ನು ನೋಡಿ ಅನಿಸುತ್ತಿದೆ, ಇದು ಕೇವಲ ನಿಮ್ಮ ಪರಮ ಭಕ್ತನಿಂದ ಮಾತ್ರ ಸಾಧ್ಯ.
ಇದು ಸತ್ಯ ದೇವರ್ಷಿ. ಮಹಾರಾಜ ವಸುದೇವ ಯಾರು ಸಾಧಾರಣ ಮನುಷ್ಯನಲ್ಲ. ಅವನ ಪೂರ್ವ ಜನ್ಮದಲ್ಲಿ ಪ್ರಜಾಪತಿ ಸುತಾಪನಾಗಿದ್ದ. ಮಾತೆ ದೇವಕಿ ಅವನ ಪತಿವ್ರತೆ ಪತ್ನಿ ಪ್ರಶ್ನಿಯಾಗಿದ್ದಳು. ಅವರಿಬ್ಬರು ನನ್ನನ್ನು ತಮ್ಮ ಪುತ್ರನಾಗಿ ಪಡೆಯಬೇಕೆಂದು ಆಗಲೇ ತಪವನ್ನು ಆಚರಿಸಿದ್ದರು. ನಾರಾಯಣ ನಾರಾಯಣ. ಆದರೆ ಪ್ರಭು, ಇದೇ ಕಾರಣಕ್ಕೆ ನೀವು ಮಹಾರಾಜ ವಸುದೇವ ಹಾಗೂ ದೇವಕಿಯನ್ನು ಮಾತಾಪಿತರ ರೂಪದಲ್ಲಿ ಪಡೆದದ್ದು. ಹೌದು ದೇವರ್ಷಿ. ಆದರೆ ಇದು ಮೊದಲನೇ ಬಾರಿಯಲ್ಲ. ಮಹಾರಾಜ ವಸುದೇವ ಮತ್ತು ಮಾತೆ ದೇವಕಿ ನನ್ನ ಮಾತಾಪಿತರಾಗಿದ್ದು. ಪ್ರಥಮ ಬಾರಿ ನಾನು ಮಹಾರಾಜ ಸುತಾಪ ಮತ್ತು ದೇವಿ ಪೃಷ್ಣಿಯರ ಪುತ್ರನಾಗಿದ್ದಾಗ ನಾನು ಈ ಜಗತ್ತಿಗೆ ಋಷಿಗರ್ಭವೆಂಬ ಹೆಸರಿನಿಂದ ವಿಖ್ಯಾತನಾಗಿದ್ದೆ. ಎರಡನೇ ಜನ್ಮದಲ್ಲಿ ಪ್ರಜಾಪತಿ ಸುತಾಪ ಋಷಿ ಕಶ್ಯಪರಾಗಿದ್ದರು. ದೇವಿ ಪೃಷ್ಣಿ ಮಾತೆ ಅದಿತಿ. ಆಗ ನಾನು ಮತ್ತೆ ವಾಮನ ರೂಪದಲ್ಲಿ ಅವರಿಗೆ ಪುತ್ರನಾದೆ. ನಾರಾಯಣ ನಾರಾಯಣ. ಮತ್ತೆ ಮೂರನೇ ಜನ್ಮದಲ್ಲಿ ಋಷಿ ಕಶ್ಯಪರು ಮಹಾರಾಜ ವಸುದೇವ ಮಾತೆ ಅದಿತಿ ದೇವಿ ದೇವಿ ದೇವಕಿಯ ರೂಪದಲ್ಲಿ ಜನ್ಮ ತಾಳಿದ್ದಾರೆ. ಅವರಿಗೆ ಮೂರನೇ ಬಾರಿಯೂ ಈ ಸೃಷ್ಟಿಯ ಪಾಲಕನಿಗೆ ಮಾತಾಪಿತರಾಗುವ ಸೌಭಾಗ್ಯ ಪ್ರಾಪ್ತವಾಗಿದೆ. ನೀವು ಹೇಳುತ್ತಿರುವುದು ನಿಜ ದೇವರ್ಷಿ. ಮಹಾರಾಜ ವಸುದೇವ ಧನ್ಯರು, ದೇವಿ ದೇವಕಿ ಧನ್ಯರು. ಅವರ ಭಕ್ತಿ ಮತ್ತು ಧರ್ಮದ ಕಾರಣಕ್ಕೆ ಸ್ವತಃ ನಾರಾಯಣನನ್ನೇ ಪುತ್ರನಾಗಿ ಪಡೆಯುವ ಸೌಭಾಗ್ಯ ಒದಗಿದೆ. ನನಗೆ ಅರ್ಥವಾಯಿತು ಪ್ರಭು, ಸಂಪೂರ್ಣವಾಗಿ ಅರ್ಥವಾಯಿತು. ಮಹಾರಾಜ ವಸುದೇವ ಮತ್ತು ದೇವಿ ದೇವಕಿಯ ಈ ಧರ್ಮ ಪ್ರಯಾಣದ ಕಾರಣ. ನಾರಾಯಣ ನಾರಾಯಣ. ಇಷ್ಟು ಹೊತ್ತಾಯ್ತಲ್ಲ, ಮಹಾರಾಣಿ ಇನ್ನೂ ಬರಲಿಲ್ಲ. ಕಂಸನ ಸೈನಿಕರೇನಾದರೂ ಬಂದರೆ ಏನು ಮಾಡೋದು? ಮಹಾರಾಣಿ, ಮಹಾರಾಜ ವಸುದೇವ ಹಾಗೂ ದೇವಿ ದೇವಕಿ. ಅಕ್ರೂರರೇ, ನಾವು ಬೇಗನೆ ಇಲ್ಲಿಂದ ಹೊರಡಬೇಕು. ಆದ್ರೆ ಮಹಾರಾಣಿ, ಮಹಾರಾಜ ವಸುದೇವ ಅವರು ನಮ್ಮೊಂದಿಗೆ ಬರಕ್ಕಾಗಲ್ಲ. ಇದೇನ್ ಹೇಳ್ತಿದ್ದೀರಿ ಮಹಾರಾಣಿ? ಮಹಾರಾಣಿ, ನೀವು ಹೊರಡಿ, ಇವ್ರನ್ನ ನಾವು ನೋಡ್ಕೊಳ್ತೇವೆ. ನನ್ನನ್ನು ಕ್ಷಮಿಸಿಬಿಡಿ ಮಾಹಿಷ್ಮತಿಯ ವೀರರೇ. ಸತ್ಯವ ತಿಳಿಯದ ಮಾತೆಯ ಮಮತೆ, ಮಗನಿಗೆ ಕಷ್ಟವು ಬರದಿರಲೆಂದು ಕಷ್ಟಕ್ಕೆ ಭೋಜನ ನೀಡುವಳಿಂದು, ಶ್ಯಾಮಗೆ ಮುಡಿಪಾಗಿ ಹತಾಯೊಡಲ ನೋವನ್ನು ತಿಳಿಯನೆ ಈ ಗೋಪಾಲ, ಕಂದನ ಕಾಯಲು ದಣಿಯ ಯಶೋದೆ. ಅಮ್ಮ ಅಮ್ಮ, ನನ್ನ ಕ್ಷಮಿಸ್ಬಿಡು ಅಮ್ಮ. ಅಮ್ಮ, ನನ್ಗೇನು ಆಗದೆ ಇರ್ಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ನಾನೇ ಖುಷಿಯಾಗಿಲ್ಲ ಅಂದ್ರೆ ಮತ್ತೆ ಈ ಊಟ ಎಲ್ಲ ಬ್ರಾಹ್ಮಣರಿಗೆ ಹೇಗಿಷ್ಟ ಆಗುತ್ತೆ ಹೇಳಮ್ಮ. ಕೃಷ್ಣ, ನಿನ್ಗೆ ನನ್ ಮೇಲೆ ಏನು ಕೋಪ ಇಲ್ವಲ್ಲಮ್ಮ? ಇಲ್ಲ ಕಂದ, ನೀನ್ ಇದನ್ನೆಲ್ಲ ಮಾಡಿದ್ದು ನಿನ್ ತಾಯಿಗೆ ಕಷ್ಟ ಆಗ್ಬಾರ್ದು ಅನ್ನೋ ಕಾರಣಕ್ಕೆ.
ಅಂದ್ಮೇಲೆ ನಾನ್ ನಿನ್ಮೇಲೆ ಹೇಗೆ ಕೋಪಿಸ್ಕೊಳ್ಳಿ ಹೇಳು? ಹಾಗಾದ್ರೆ ಸರಿ ಅಮ್ಮ. ಅಮ್ಮ ನಡಿ ನಡಿ, ಬ್ರಾಹ್ಮಣರಿಗೆಲ್ಲ ಹಸು ಆಗಿರ್ಬೇಕು. ಮತ್ತೆ ಆ ಬ್ರಹ್ಮಶ್ರೀಗೆ ಕೋಪ ಬಂದ್ರೆ ಕಷ್ಟ ಆಗುತ್ತೆ. ಹಾ, ನಡಿ ಅಮ್ಮ, ನಡಿ. ಹೋಗೋಣ. ಈಗ ಈ ಕಪಟಿ ಕೃಷ್ಣನ ಸತ್ಯ ತಿಳಿಯೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಬ್ರಹ್ಮದೇವ, ತಡೆಯಾಗಿದ್ದಕ್ಕೆ ಕ್ಷಮೆ ಇರಲಿ. ಸ್ವೀಕರಿಸಿ, ಭೋಜನ ಮಾಡಿ. ನಿಲ್ಲಿ ನಂದರಾಣಿ. ಬ್ರಹ್ಮದೇವ, ನೀವು ನಿಲ್ಲಿ ನಿಲ್ಲಿ ಅಂತಾನೆ ಇರ್ತಿರಲ್ಲ. ನಂದರಾಣಿ, ನಾವು ಯಜಮಾನನ ಕೈಯಿಂದ ನೇರವಾಗಿ ಭೋಜನವನ್ನು ಸ್ವೀಕರಿಸ್ತೀವಿ. ಇದು ಬ್ರಹ್ಮಶ್ರೀಯ ನಿಯಮ. ನೀಡಿ ನಂದರಾಣಿ, ನನಗೆ ಭೋಜನ ನೀಡಿ. ಆಗ್ಲಿ. ಕನ್ಯೆ. ಬ್ರಹ್ಮದೇವ, ಇನ್ನು ಭೋಜನ ಸ್ವೀಕರಿಸಿ. ಇಲ್ಲ ನಂದರಾಣಿ, ನನಗೇನ್ ಬೇಕಿತ್ತೋ ಅದು ದೊರೆಯಿತು. ಯಾರಿಗೂ ತಿಳಿಯದ ಸತ್ಯ ನನಗೆ ಅರಿವಾಗಿದೆ. ನೀನು ಜನ್ಮ ನೀಡಿದ್ದು ಈ ಕೃಷ್ಣನಿಗಲ್ಲ, ಒಬ್ಬ ಕನ್ಯೆಗೆ ಎನ್ನುವುದು ತಿಳಿಯಿತು. ಕೃಷ್ಣ ನಿನ್ನ ಪುತ್ರನಲ್ಲ ಯಶೋದೆ. ಬ್ರಹ್ಮದೇವ, ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂದ್ರೆ ನಮ್ಮಮ್ಮ ಮಾಡಿರೋ ಊಟ ತಿಂದು ನಿಮ್ಗೆ ದೇವರೇ ಸಿಕ್ಕಿರೋ ಅಷ್ಟು. ಬಾಲಕ, ನೀನು ಸತ್ಯವನ್ನೇ ಹೇಳಿದೆ. ನಿನ್ನ ತಾಯಿಯ ಕೈರುಚಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನ್ನ ಮನಸ್ಸು ಪ್ರಸನ್ನವಾಯಿತು. ನಮ್ಮಮ್ಮ ಇರೋದೇ ಹಾಗೆ. ಬ್ರಹ್ಮಶ್ರೀ, ತುಂಬಾ ಖುಷಿ ಪಡಬೇಡಿ, ನಿಮ್ಗೆ ಅಜೀರ್ಣ ಆಗಿರ್ಬೋದು. ಬ್ರಹ್ಮಶ್ರೀ, ನನ್ ಕಂದನ್ನ ಕ್ಷಮಿಸ್ಬಿಡಿ ಬ್ರಹ್ಮದೇವ. ಅವನ್ಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ, ಅದಕ್ಕೆ ಅವನ್ ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ. ಯಶೋದೆ, ನೀನು ಪೂರ್ತಿ ಜಗತ್ತಿಗೆ ಮೋಸ ಮಾಡಬಹುದು, ಆದರೆ ಈ ಬ್ರಹ್ಮ ಶ್ರೀಧರನಿಗಲ್ಲ. ನನಗೆ ನಿನ್ನ ಸತ್ಯ ತಿಳಿದು ಹೋಗಿದೆ. ನೀನು ಜನ್ಮ ಕೊಟ್ಟಿದ್ದು ಕೃಷ್ಣನಿಗಲ್ಲ, ಒಬ್ಬ ಕನ್ಯೆಗೆ. ಬ್ರಹ್ಮದೇವ, ಯೋಚನೆ ಮಾಡಬೇಡಿ. ನಿಮ್ಗೇನಾದ್ರೂ ಊಟ ಬೇಕಂದ್ರೆ ನಮ್ಗೆ ಹೇಳಿ, ಸಂಕೋಚ ಪಡಬೇಡಿ. ಬಾಲಕ, ಬ್ರಹ್ಮ ಸಂಕೋಚ ಪಡೋದಿಲ್ಲ. ನನಗೆ ಸಂತೃಪ್ತಿಯಾಗಿದೆ. ಕಪಟಿ ಕೃಷ್ಣ, ಇನ್ನು ನಿನ್ನ ಸರದಿ. ನನಗೆ ಸತ್ಯ ಅರಿಯಬೇಕಾಗಿತ್ತು. ನೀನು ಯಶೋದೆಯ ಪುತ್ರನಲ್ಲದ ಮೇಲೆ ಇನ್ಯಾರ ಪುತ್ರ? ಬ್ರಹ್ಮಶ್ರೀ, ನಿಮ್ಮ ಊಟ ಇಷ್ಟು ಬೇಗ ಹೇಗ್ ಮುಗಿಯುತ್ತೆ? ನೀವು ನಮ್ಮ ಅಮ್ಮಂಗೆ ಎಷ್ಟು ಕಷ್ಟ ಕೊಟ್ಟಿದ್ದೀರಾ. ನೀವು ನಿಜವಾಗ್ಲೂ ಒಳ್ಳೆಯವರಾ ಅಥವಾ ಕಂಸಮ್ಮವ ಕಳಿಸಿರೋ ರಾಕ್ಷಸನ? ಇದನ್ನ ತಿಳ್ಕೊಳ್ಳೋ ತನಕ ನಾನು ನಿಮ್ಮನ್ನ ಇಲ್ಲಿಂದ ಹೋಗಕ್ ಬಿಡಲ್ಲ. ವನವರಳಿದರೆ ನಗುವನು ವನಮಾಲಿ, ಕಂಸನ ಮಹಲಿನಲ್ಲಿ ಮೃತ್ಯುವಿನ ಜೋಕಾಲಿ.
ಮೃತ್ಯು ಮನುಷ್ಯನನ್ನು ಎಲ್ಲಿಂದ ಎಲ್ಲಿಗೆ ಕರೆತರುತ್ತದೆ. ಮಾಹಿಷ್ಮತಿಯ ಸೈನಿಕರು ಮಥುರೆಯ ಕಾರಾಗೃಹದಲ್ಲಿ. ಸೋದರಿ ವಸುದೇವ, ವಸುದೇವ, ದೇವಕಿ, ಅಕ್ರೂರ, ನಿನ್ನ ಮಹಾರಾಜ ಮತ್ತು ಮಹಾರಾಣಿ ಇಲ್ಲೇ ಇದ್ದಾರೆ. ಹೊರಗೆ ಸೈನಿಕರ ಬಲಿದಾನ ನೋಡಿ ಅನ್ನಿಸಿತು ನೀವು ಇಲ್ಲಿಂದ ಪುರ್ರೆಂದು ಹಾರಿದಿರೆಂದು. ಆದರೆ ಇಲ್ಲ, ಗಡಿಗೆ ಗಡಿಗೆ ಬೆಣ್ಣೆಯ ಗಡಿಗೆ ತಪ್ಪಿತಲ್ಲ ನಿಮಗಿಂತಹ ಗಳಿಗೆ. ಯಾಕೆ ಏಕೆ ವಸುದೇವ? ದ್ವಾರ ತೆರೆದಿತ್ತು, ನಿನ್ನ ಸೈನಿಕರು ಇದ್ದರು, ಆದರೂ ನೀನು ಹೋಗಲಿಲ್ಲ. ಏಕೆ? ಸೋದರಿ, ತಿಳಿಯಿತು. ಪ್ರೇಮ, ನನ್ನ ಪ್ರೇಮವೇ ನಿಮ್ಮನ್ನೆಲ್ಲಿ ಬಂಧಿಸಿಟ್ಟಿದೆ. ಅವಕಾಶ ಸಿಕ್ಕರೂ ನೀವಿಲ್ಲಿಂದ ಹೊರಗೆ ಹೋಗದಂತೆ. ಗಡಿಗೆ ಗಡಿಗೆ ಬೆಣ್ಣೆಯ ಗಡಿಗೆ. ನಿಮ್ಮ ನಿರ್ಣಯ ಸರಿಯಾಗಿದೆ. ಅಕ್ರೂರ, ಬ್ರಹ್ಮಶ್ರೀ, ನೀವ್ ಎಲ್ಲಿಂದ ಬಂದ್ರಿ ಅಂತ ನಮ್ಗೆ ಗೊತ್ತಿಲ್ಲ. ನೀವು ಗೋಕುಲದಲ್ಲಿ, ಅದು ನಮ್ಮ ಮನೆಯಲ್ಲಿ ಬೆಣ್ಣೆ ತಿಂದೇ ಇದ್ರೆ ಯಾರ ಊಟನೂ ಪೂರ್ತಿ ಆಗಲ್ಲ, ಅಲ್ವಾ ಅಮ್ಮ? ಅಗತ್ಯಕ್ಕಿಂತ ಹೆಚ್ಚು ಮಾತಾಡ್ತಿದ್ಯಾ ಬಾಲಕ. ನಿನ್ನ ಮಾತೆ ಇವತ್ತು ನಿನ್ನನ್ನ ಮುಳುಗಿಸುತ್ತೆ. ನಿನ್ನ ಬೆಣ್ಣೆಯಿಂದನೇ ನನಗೆ ನಿನ್ನ ಸತ್ಯ ಏನು ಅನ್ನೋದು ಗೊತ್ತಾಗತ್ತೆ. ನೀನಿಲ್ಲಿ? ನೀನು ಅಲ್ಲ ಕೃಷ್ಣ, ರಾಧೆ. ನನ್ನ ಹೆಸರು ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ಹಾ, ನೀನೇನಾದ್ರೂ ಹೇಳಿದ್ರೆ ಎಲ್ರೂ ಅದನ್ನ ಕೇಳ್ತಾರೆ. ಆದ್ರೆ ನೀನು ಯಾರ ಮಾತು ಕೇಳಲ್ಲ. ನೀನು ಈಗ ಈ ರಾಧೆನ ಅರ್ಥ ಮಾಡ್ಕೊಂತಿದ್ಯಾ? ರಾಧಾ, ನಾನು ಹೋಗ್ಬೇಕು. ನಂಗೆ ತುಂಬಾ ಮುಖ್ಯವಾದ ಕೆಲಸ ಇದೆ. ನಿಲ್ಲು ಕೃಷ್ಣ, ನೀನ್ ತಪ್ಪು ಮಾಡಿದ್ಯಾ? ತಪ್ಪು? ನಾನಂತೂ ಅಲಂಕಾರ ಮಾಡ್ದೆ ಅಷ್ಟೇ. ಕೃಷ್ಣ, ನಾನ್ ರಾಧೆ. ನಾನು ಅಂದೆ ತಾನೆ ನೀನ್ ತಪ್ಪು ಮಾಡಿದ್ಯಾ ಅಂತ. ಮಾಡಿದ್ಯಾ ಗೋಪಿಕೆ, ನಾನ್ ತಪ್ಪು ಮಾಡಿದ್ ನಿಜ ಇರ್ಬೋದು, ಆದ್ರೆ ಅದು ನಿನ್ ಪ್ರಕಾರ ಅಷ್ಟೇ. ಅಮ್ಮ ಹೇಳ್ತಾಳೆ, ನಾವ್ ಯಾವ್ದಾದ್ರೂ ಕೆಲ್ಸನ ಒಳ್ಳೆ ಮನ್ಸು ಮತ್ತೆ ಪೂರ್ತಿ ನಂಬಿಕೆಯಿಂದ ಮಾಡಿದ್ರೆ ನಾವು ತಪ್ಪು ಮಾಡಿದಾಗ ಅಲ್ಲ. ನಾನಿನ್ ಅಲಂಕಾರನ ಒಳ್ಳೆ ಮನ್ಸಿಂದ ಮಾಡಿದ್ದೆ, ಅಲ್ವಾ ಗೋಪಿಕೆ? ಕೃಷ್ಣ, ನಂಗದೆಲ್ಲ ಗೊತ್ತಿಲ್ಲ. ನಾನ್ ರಾಧೆ ಅಲ್ವಾ? ನಾನು ಏನ್ ತೀರ್ಮಾನ ಮಾಡ್ತೀನೋ ನಂಗದೇ ಗೊತ್ತು. ನಾನ್ ತೀರ್ಮಾನ ಮಾಡಾಯ್ತು. ನೀನು ನನ್ನ ಹತ್ರ ಕ್ಷಮೆ ಕೇಳಲೇಬೇಕು. ಯಾಕಂದ್ರೆ ನಾನ್ ರಾಧೆ ನಾನ್ ತಪ್ಪು ಮಾಡಿದಿಕ್ಕೆ ನೀನ್ ರಾಧೆ ಆಗಿದ್ದಕ್ಕೆ ನಾನ್ ತಪ್ಪು ಮಾಡಿದ್ನೋ? ಇದನ್ನ ನಾನು ಯೋಚನೆ ಮಾಡಿಲ್ಲ. ಹಾಗಾದ್ರೆ ನೀನ್ ಯೋಚನೆ ಮಾಡ್ತಿರು. ಅಲ್ಲಿ ತನಕ ನಾನು ಬ್ರಹ್ಮದೇವರಿಗೆ ಬೆಣ್ಣೆ ತಿನ್ಸಿ ಬರ್ತೀನಿ, ಸರಿನಾ? ನಾನ್ ರಾಧೆ, ಅದಕ್ಕೆ ಕೃಷ್ಣ ತಪ್ಪು ಮಾಡಿದನ? ಇಲ್ಲ ಅವನ್ ತಪ್ಪು ಮಾಡಿದಕ್ಕೆ ನಾನ್ ರಾಧೆ ಆಗಿದ್ದೀನ? ಅದು ನಾನು ಇಲ್ಲಿ ಬರೋಕಿನ ಮುಂಚೆನೆ ರಾಧೆ ಆಗಿದ್ದೆ. ಕೃಷ್ಣ, ಸುಳ್ಳ ಕೃಷ್ಣ, ನಾನು ನಿನ್ನನ್ ಬಿಡಲ್ಲ. ಯಾಕಂದ್ರೆ ನನ್ನ ಹೆಸರು ರಾಧೆ. ಮಾಹಿಷ್ಮತಿಯ ಮಹಾರಾಜ ವಸುದೇವ ನಮ್ಮ ಬಂಧಿ, ಅಂದರೆ ಅವನ ಮಹಾರಾಣಿ. ಮಹಾರಾಣಿ ರೋಹಿಣಿ ವರ್ಷಗಳಿಂದ ಎಲ್ಲಿದ್ದಾಳೋ ತಿಳಿಯದು. ಅಂದ ಮೇಲೆ ಅವಳ ಸೈನಿಕರು ಇಲ್ಲಿ ಬಂದಿದ್ದು ಹೇಗೆ? ಯಾರು ಭಗವಂತ ಕಂಸನ ವಿರುದ್ಧ ಷಡ್ಯಂತ್ರ ಹೂಡಿದ್ದು
ನನ್ನ ಯೋಚನೆ ಸರಿಯಲ್ಲವೇ ಪ್ರಲಬ್ಧ? ಹಾ ಭಗವಂತ, ನೀವು ಸರಿಯಾಗೇ ಹೇಳ್ತಾ ಇದ್ದೀರಿ. ಇದರಲ್ಲಿ ಅಕ್ರೂರರ ಯಾವ ಕೈವಾಡನೂ ಇಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಕ್ರೂರರೇ ಮಾಹಿಷ್ಮತಿಯ ಸೈನಿಕರ ಹತ್ಯೆ ಮಾಡಿದ್ದು. ಅಕ್ರೂರರ ಮೇಲೆ ಪೂರ್ತಿ ನಂಬಿಕೆ ಇಡಬಹುದು ಭಗವಂತ. ಮನುಷ್ಯ ಕೇವಲ ಘಟನೆಗಳನ್ನು ನೋಡುತ್ತಾನೆ, ಅದರ ಹಿಂದಿರುವ ಕಾರಣಗಳನ್ನಲ್ಲ. ಸತ್ಯವಲ್ಲವೇ ವಿಶ್ವಾಸ ಪಾತ್ರ ಅಕ್ರೂರ? ಹೌದು ಭಗವಂತ, ಕುಟಿಲ ನೀತಿ ಏನ್ ಹೇಳುತ್ತೆ ಅಂದ್ರೆ ನಾವು ಯಾರ ಮೇಲೂ ವಿಶ್ವಾಸವಿಡಬಾರದು ಅಂತ. ಕುಟಿಲ ನೀತಿ ಇನ್ನೂ ನಿನ್ನಲ್ಲಿ ಉಳಿದಿದೆ ಅಕ್ರೂರ. ವಿಶ್ವಾಸಘಾತ ಯಾರಿಂದ ಆಯ್ತು? ಯಾರಿಂದ ಆಯ್ತು? ಯಾರಿಂದ ಆಯ್ತು? ಯಾರಿಂದ ಆಯ್ತು? ಇದನ್ನು ನೀನೇ ಪತ್ತೆ ಮಾಡಬೇಕು. ಮಾಹಿಷ್ಮತಿಯ ಸೈನಿಕರಿಗೆ ಗುಪ್ತ ಮಾರ್ಗದ ವಿಷಯ ಹೇಗೆ ತಿಳಿಯಿತು? ಇದನ್ನು ನೀನೇ ಪತ್ತೆ ಮಾಡಬೇಕು. ಮಾಡುವೆಯಲ್ಲ ಅಕ್ರೂರ? ಹಾ ಭಗವಂತ. ಒಂದನ್ನಂತೂ ಮರೆತೇ ಬಿಟ್ಟೆ. ತಮ್ಮ ಮಾಹಿಷ್ಮತಿಯ ಭೂತಪೂರ್ವ ಮಹಾರಾಜ ವಸುದೇವನಿಗೆ ಮಲ್ಲ ಯುದ್ಧದ ಆಮಂತ್ರಣ ಸಿಕ್ಕಿತೆ ಅಥವಾ? ಮಹಾರಾಜ ಅದು ಮರೆತೆಯ? ಹೋಗಲಿ ಬಿಡು ಭಾವನವರೇ. ಎಷ್ಟು ವರ್ಷಗಳಿಂದ ನನಗೊಂದು ಆಸೆ ಇತ್ತು, ಅಖಾಡದಲ್ಲಿ ನಿಮ್ಮೊಂದಿಗೆ ಕೈ ಕೈ ಸೇರಿಸಬೇಕೆಂದು. ನೀವು ಇಲ್ಲಿಂದ ಪುರ್ರೆನ್ನುವ ಮೊದಲು ನಾನು ನಿಮ್ಮೊಂದಿಗೆ ಮಲ್ಲ ಯುದ್ಧ ಮಾಡಬೇಕು. ಎಷ್ಟು ಆನಂದವಲ್ಲವೇ? ನಾನು ಹಾರಿ ಹಾರಿ ತಮ್ಮೊಂದಿಗೆ ಮಲ್ಲ ಯುದ್ಧ ಮಾಡುತ್ತೇನೆ. ನೀನು ಮಲ್ಲ ಯುದ್ಧದ ತಯಾರಿ ನಡೆಸು. ನಾನು ಷಡ್ಯಂತ್ರಿಯನ್ನು ಪತ್ತೆ ಮಾಡುತ್ತೇನೆ. ಬ್ರಹ್ಮಶ್ರೀ, ನಾನು ನಿಮ್ಗೆ ಬೆಣ್ಣೆ ತಂದಿದ್ದೀನಿ. ಬಾಲಕ, ಶುಭ ಕಾರ್ಯಕ್ಕೆ ತಡ ಯಾಕೆ? ಮುಂದೆ ಬಾ. ನಿನ್ನ ಕೈಯಾರೆ ಬ್ರಹ್ಮಶ್ರೀಗೆ ಬೆಣ್ಣೆ ತಿನ್ಸು. ಬ್ರಹ್ಮದೇವರಿಗೆ ಬೆಣ್ಣೆ ತಿನ್ನಕ್ಕೆ ಬರಲ್ಲ. ಕೃಷ್ಣ, ನೀನು ಬ್ರಹ್ಮಜ್ಞಾನಿ ಶ್ರೀಧರನಿಂದ ಸತ್ಯವನ್ನ ಮುಚ್ಚಿಡೋಕ್ಕಾಗಲ್ಲ. ನಾನು ನಿನ್ನ ಸತ್ಯವನ್ನ ತಿಳಿತೀನಿ. ಭಗವಂತ ಕಂಸರು ಮಹಾಜ್ಞಾನಿ. ಭಗವಂತ ಕಂಸರು ಅಂತರ್ಯಾಮಿಯೂ ಹೌದು. ಭಗವಂತನ ದೃಷ್ಟಿಯಿಂದ ಯಾವುದೂ ಅಡಗಲಾರದು, ಯಾರೂ ಅಡಗಿಸಲಾರರು. ಅವರಿಗೆ ಎಲ್ಲವೂ ತಿಳಿಯುತ್ತದೆ, ಎಲ್ಲವೂ ಕಾಣುತ್ತದೆ. ಹಾಗಾಗಿ ನಿಮ್ಮ ಅಪರಾಧವನ್ನು ಒಪ್ಪಿಕೊಳ್ಳಿ. ಸತ್ಯ ಹೇಳಿ, ಗುಪ್ತ ದ್ವಾರವನ್ನ ಯಾರು ತೆಗೆದಿದ್ದು? ನೀವು ಈಗಲೇ ಈ ಕ್ಷಣನೇ ನಿಮ್ಮ ಅಪರಾಧವನ್ನು ಒಪ್ಪಿಕೊಂಡರೆ ಕ್ಷಮೆ ನೀಡುತ್ತಾರೆ ಈ ಕರುಣಾಕರ. ಏಕೆಂದರೆ ಭಗವಂತ ಕಂಸರೇ ಕ್ಷಮಾನಿಧಿ.
ಇವರ್ಯಾರಿಗೂ ಕ್ಷಮೆ ಬೇಕಾದಂತಿಲ್ಲ. ಮತ್ತು ಭಗವಂತ ಕ್ಷಮಿಸದಿದ್ದಾಗ ಇನ್ನೇನು ಮಾಡುತ್ತಾನೆ ಪ್ರಲಬ್ಧ? ಶಿಕ್ಷೆ, ಕಠಿಣ ಶಿಕ್ಷೆ ನೀಡುತ್ತಾರೆ ಭಗವಂತ. ಹಾ, ಶಿಕ್ಷೆ, ಕಠಿಣ ಶಿಕ್ಷೆ. ನಾನು ಶಿಕ್ಷಿಸಿದರೆ ಯಾರನ್ನು ಶಿಕ್ಷಿಸಲಿ? ಇವರಲ್ಲಿ ಯಾರು ಅಪರಾಧಿ? ಭಗವಂತ, ಕಣ್ಣು ಮುಚ್ಚಿ ಬಾಣ ಬಿಡಿ. ಯಾರು ಅಪರಾಧಿಯಾಗಿರ್ತಾರೋ ಅವರಿಗೆ ತಾನಾಗೇ ಮೃತ್ಯುದಂಡ ಸಿಕ್ಕಿಬಿಡತ್ತೆ. ಸತ್ಯವಚನ. ಈಗ ಭಗವಂತ ಕಂಸನಲ್ಲ, ಅವನ ಕೈಯಿಂದ ಹೊರಡುವ ಈ ಬಾಣ ಹೇಳುತ್ತದೆ ಯಾರು? ಕಂಸ ಮಹಲಿನಲ್ಲಿರುವ ವಸುದೇವನ ಶುಭ ಚಿಂತಕನೆಂದು. ಯಾರು ತೆರೆದದ್ದು ಕಾರಾಗೃಹದ ಆ ಗುಪ್ತದ್ವಾರವನ್ನು? ಬ್ರಾಹ್ಮಣ ವರ್ಯರೇ, ನನ್ ಕಂದನಿಗೆ ಆಶೀರ್ವಾದ ಮಾಡಿ. ಇನ್ ಮುಂದೆ ಅವನ ಜೀವನದಲ್ಲಿ ಯಾವತ್ಗೂ ಕಷ್ಟನೇ ಬರದೇ ಇರೋ ಹಾಗೆ. ಕೊನೆವರೆಗೂ ಈ ಬಾಲಕನ ಸತ್ಯವನ್ನು ಯಾಕೆ ನನಗೆ ತಿಳಿಯೋಕ್ಕಾಗಲಿಲ್ಲ? ಅದೆಂಥ ದಿವ್ಯ ಶಕ್ತಿ ಇದೆ ಇವನಿಗೆ. ಬ್ರಹ್ಮ ಶ್ರೀಧರನ ಶಕ್ತಿಯನ್ನೇ ತಡೆಯುವಂಥದ್ದು. ಬ್ರಹ್ಮದೇವ, ನಿಮ್ಗೆ ಬೆಣ್ಣೆ ತಿನ್ನಕ್ಕಾಗ್ಲಿಲ್ಲ, ಏನು ತೊಂದ್ರೆ ಇಲ್ಲ. ಮೊದಲು ನಾನು ಹೀಗೆ ಬೆಣ್ಣೆ ತಿಂತಿದ್ದೆ ಅಲ್ವಾ ಅಮ್ಮ? ಕಂದ, ಹೇ ಬ್ರಹ್ಮದೇವ, ನಮ್ಮಿಂದ ಏನೇ ತಪ್ಪುಗಳಾಗಿದ್ರು ಅದಕ್ಕೆ ನಾವೆಲ್ಲರೂ ಕ್ಷಮೆ ಕೇಳ್ತಾ ಇದ್ದೀವಿ. ಆದ್ರೆ ನೀವು ಈ ದಕ್ಷಿಣೆನ ಸ್ವೀಕರಿಸದೆ ಹೋದ್ರೆ ಈ ನನ್ನ ಅನುಷ್ಠಾನ ಪೂರ್ತಿಯಾಗೋದಿಲ್ಲ. ದಯವಿಟ್ಟು ದಕ್ಷಿಣೆ ಸ್ವೀಕರಿಸಿ ಅನುಷ್ಠಾನನ ಪೂರ್ತಿಗೊಳಿಸಿ. ಹಾ ಬ್ರಹ್ಮದೇವ, ದಕ್ಷಿಣೆ ತಗೊಳ್ಳಿ. ಬ್ರಹ್ಮದೇವ, ಏನಾಯ್ತು ಬ್ರಹ್ಮದೇವ? ಬ್ರಹ್ಮದೇವ, ಇದೆಲ್ಲಿಗೆ ಬಂದಿದ್ದೀನಿ ನಾನು? ಬ್ರಹ್ಮದೇವ, ಬ್ರಹ್ಮದೇವ, ನಿಮಗೇನಾಗ್ತಿದೆ? ಏನಾಯ್ತು? ಕೃಷ್ಣ, ಬ್ರಹ್ಮಶ್ರೀ ಏನಾದ್ರೂ ಯಾವ್ದಾದ್ರೂ ಆಸನ ಮಾಡ್ತಿರ್ಬೋದಾ? ನಮ್ಗೆಲ್ಲ ಗೊತ್ತಿಲ್ದಿರೋದು. ಇವರು ಖಂಡಿತವಾಗಿ ಅಸುರಾಸನ ಮಾಡ್ತಿರ್ಬೇಕು. ಅಸುರಾಸನ ಅಲ್ಲ ತಮ್ಮ, ದುರಾಸೆ. ಅಮ್ಮ ಹೇಳ್ತಾಳೆ, ನಾವ್ ಯಾವ್ದನ್ನಾದ್ರೂ ದುರಾಸೆಯಿಂದ ಇಟ್ಕೊಂಡ್ರೆ ಅದು ಹೀಗೆ ತುಂಬಾ ಭಾರ ಆಗುತ್ತೆ. ಖಂಡಿತವಾಗಿ ಬ್ರಹ್ಮದೇವರ ದುರಾಸೆಯಿಂದ ಈ
ಮಡಕೆನೂ ಭಾರ ಆಗಿರ್ಬೇಕು. ನನ್ಗೆ ಅರ್ಥ ಆಯ್ತು ಕೃಷ್ಣ. ಎಲ್ಲಿ ತನಕ ಬ್ರಹ್ಮದೇವ ಈ ಮಡಕೆ ಕೆಳಗಡೆ ಇಡಲ್ವೋ ಅಲ್ಲಿ ತನಕ ಅವ್ರ ಮೇಲೆ ಏಳಕ್ಕಾಗಲ್ಲ. ಈ ಮಡಿಕೆ ಬಿಟ್ರೆ ನಾನು ಕೆಳಗೆ ಬೀಳ್ತೀನಿ. ನಾನು ಇದನ್ನ ಬಿಡಲ್ಲ, ಬಿಡೋಕ್ಕಾಗಲ್ಲ. ಇದು ನನ್ನ ಭ್ರಮೆ ಆಗಿದ್ರೆ ಇದೇ ಸತ್ಯ ಆಗಿದ್ರೆ